ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ಅವರ ಬಂಧನ ಆಗಿದೆ. ಕೆಆರ್ ನಗರ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ 10 ದಿನ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಇದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಕೂಡ ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ. 3 ಜನರದಾಯ್ತಲ್ಲ. ಇದೀಗ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಅವರ ಹಿರಿಯ ಪುತ್ರ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗಿದ್ದಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರತಕ್ಕಂಥ ಸರ್ಕಾರ ಇದನ್ನ ಕೂಡ ಸಿಐಡಿಗೆ ವಹಿಸಿದೆ. ಸಂತ್ರಸ್ತನ ವಿರುದ್ಧ ನೀಡಿದ್ದ ದೂರಿಗೆ ಸಾಕ್ಷಿ ನೀಡೋದಕ್ಕೆ ಸೂರಜ್ ರೇವಣ್ಣ ನಿನ್ನೆ ಸಂಜೆ ಹಾಸನದ ಸೆನ್ ಠಾಣೆಗೆ ತೆರಳಿದ್ರು. ಈ ವೇಳೆ ಸೂರಜ್ ರೇವಣ್ಣ ಅವರನ್ನು ವಶಕ್ಕೆ ಪಡೆದ ಹಾಸನ ಪೊಲೀಸರು ಇವತ್ತು ಬೆಳಗ್ಗೆ ತನಕ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದರು. ಬೆಳಿಗ್ಗೆ ಸೂರಜ್ ಅವರನ್ನು ಅಧಿಕೃತವಾಗಿ ಬಂಧಿಸಿದರು. ಹಾಸನದ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದರು. ಬೆಂಗಳೂರು ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದರು. ನಾಳೆ ಸೂರಜ್ ಅವರನ್ನ ಬಾಡಿ ವಾರೆಂಟ್ ಮೇಲೆ ಸಿಐಡಿ ಕಸ್ಟಡಿಗೆ ಪಡೆಯುವಂತಹ ಸಂಭವ ಇದೆ. ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ ಎನ್ನಲಾದ ಸಂತ್ರಸ್ತನಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಡ್ತೇವೆ. ನೆನ್ನೆ ಅಲ್ಲ, ಸರ್ಕಾರದ ನಡೆ ಸಿಐಡಿ ಕೊಡ್ತೀವಿ ಅಂತಕ್ಕಂಥದ್ದು ಯಾರು ಪ್ರಶ್ನೆ ಮಾಡೋದಕ್ಕಾಗಲ್ಲ, ಅವರೇ ಹೇಳಿದ್ದಾರೆ ಗೃಹ ಸಚಿವರು. ಈ ನಡುವೆ ಸೂರಜ್ ರೇವಣ್ಣ ಅವರನ್ನ ಇವತ್ತು ಭಾನುವಾರ ಆಗಿರೋ ಕಾರಣ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿದ್ರು. ಮತ್ತು ಜೊತೆಗೆ ಅವರು MLC ಕೂಡ ಆಗಿರೋದ್ರಿಂದ ಇದು ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರೋದ್ರಿಂದ ಸಹಜವಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಬೇರೆ ಯಾರಾದರೂ ಜನಸಾಮಾನ್ಯರಾಗಿದ್ದರೆ ಹಾಸನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾ ಇದ್ರು. ಬಟ್ ಸೂರಜ್ ರೇವಣ್ಣ ಹಾಗಲ್ಲ, MLC ಇರೋದ್ರಿಂದ ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ. ಮತ್ತು ಇವತ್ತು ಭಾನುವಾರ, ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ತಾನೇ ಸಿಐಡಿ ಕೊಟ್ಟಿರೋದ್ರಿಂದ ಇನ್ನೂ ಕೂಡ ಆ ದೂರು ಮತ್ತು ಇವರು ನಡೆಸಿರ್ತಕ್ಕಂಥ ವಿಚಾರಣೆಯ ಕಾಪೀಸು ಇದೆಲ್ಲವೂ ಕೂಡ ಫೈಲು ಸಿಐಡಿ ವರ್ಗಾವಣೆ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾಳೆ ಮಧ್ಯಾಹ್ನ ತನಕ, ಸಾಯಂಕಾಲ ತನಕ ಆಗ್ಬೋದು. ಅಲ್ಲಿ ತನಕ ಏನು ಮಾಡಬೇಕು? ಹಾಗಾಗಿ ಸೂರಜ್ ರೇವಣ್ಣ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ನಾಳೆ ಅಗೈನ್ ಕೋರ್ಟ್ ಕಲಾಪಗಳೆಲ್ಲವೂ ಆರಂಭ ಆಗುತ್ತೆ. ಸಿಐಡಿ ಅವರು ನಾಳೆ ಬಾಡಿ ವಾರೆಂಟ್ ಪ್ರೊಡ್ಯೂಸ್ ಮಾಡಿ ವಶಕ್ಕೆ ಪಡ್ಕೊಂಡು ಇನ್ನು ಮುಂದಕ್ಕೆ ಆ್ಯಸ್ ಯೂಶುವಲ್ ಪ್ರಜ್ವಲ್ ರೇವಣ್ಣ ಅವ್ರದ್ದು ಯಾವ ರೀತಿ ಆಯಿತು, ದರ್ಶನ್ ಅವ್ರದ್ದು ಯಾವ ರೀತಿ ಆಯಿತು, ಅದೇ ರೀತಿ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಸದ್ಯಕ್ಕೆ ಇಷ್ಟು ಡೆವಲಪ್ಮೆಂಟ್ಸು ಇವತ್ತು ನಡೆದಿರ್ತಕ್ಕಂಥದ್ದು. ಓಕೆ, ಈಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸೂರಜ್ ರೇವಣ್ಣ ನಿನ್ನೆಯಿಂದನೂ ಕೂಡ ಹೆಚ್ಚು ಕಡಿಮೆ 7:30 ಪೊಲೀಸರು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಂದಾಗ, ಹಾಸನ ಸೆನ್ ಪೊಲೀಸ್ ಸ್ಟೇಷನ್ಗೆ, ಅವಾಗಿಂದ ಇಲ್ಲಿ ತನಕನೂ ಕೂಡ ಪೊಲೀಸ್ ಸುಪರ್ದಿಯಲ್ಲೇ ಇದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇವಾಗ ಪರಪ್ಪನ ಅಗ್ರಹಾರಕ್ಕೆ ಅವರನ್ನು ಕಳಿಸ್ಕೊಡ್ತಾರೆ. ನಾಳೆಯಿಂದ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಒಂದು ಸಾರ್ತಿ ನ್ಯಾಯಾಂಗ ಬಂಧನ ಅಂದ ತಕ್ಷಣ ಪೊಲೀಸ್ ಕಸ್ಟಡಿ ಇಲ್ವಾ ಅಂತ ಅನ್ಕೋಬೇಡಿ, ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ನಾಳೆ ವಿಚಾರಣೆ ಮಾಡಬೇಕು ಅಂತಂದರೆ ಪೊಲೀಸ್ ಕಸ್ಟಡಿಗೆ ಕೊಡಲೇಬೇಕು. ಹಾಗಾಗಿ ಆ ಎಲ್ಲ ಪ್ರೋಸೆಸ್ ಕೂಡ ನಡೆಯುತ್ತೆ. ಜೊತೆಗೆ ಸಂತ್ರಸ್ತರನ್ನು ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರೋದ್ರಿಂದ ಇದು ನಿಜಕ್ಕೂ ಕೂಡ ಏನಾದರೂ ಪಿತೂರಿ ಮಾಡಿ ಈ ರೀತಿ ಕಂಪ್ಲೇಂಟ್ ಕೊಟ್ಟಿರೋದ, ನಿಜವಾಗ್ಲೂ ನಡೆದಿದೆಯಾ, ಏನು ಎತ್ತ, ಅಥವಾ ಇನ್ಯಾರಾದರೂ ಇದ್ದರೆ ಅವರೇನಾದರೂ ಬಂದು ಕಂಪ್ಲೇಂಟ್ ಕೊಡ್ತಾರ, ನೋಡಿಕೊಂಡು ಆ ಪ್ರಕರಣದ ತನಿಖೆಯನ್ನು ಯಾವ ರೀತಿ ಮುಂದುವರಿಸಬೇಕು ಅದನ್ನು ಮುಂದುವರಿಸ್ತಾರೆ. ಆದರೆ ರೇವಣ್ಣ ಅವರ ಫ್ಯಾಮಿಲಿಗೆ ನೋಡಿ ಯಾವ ರೀತಿ ಆಯಿತು. ಒಂದು ಸರ್ತಿ ಬ್ಯಾಡ್ ಟೈಮ್ ಅಂತಕ್ಕಂಥದ್ದು ಶುರು ಆದರೆ ಸಾಲು ಸಾಲು ತೊಂದರೆಗಳು ಬರ್ತವೆ ಅಂತಾರಲ್ಲ, ಹಾಗೆ ಎಲ್ಲೋ ಸೂರಜ್ ಪ್ರಜ್ವಲ್ ರೇವಣ್ಣ ಅವ್ರದ್ದೇನೋ ಒಂದು ಪೆನ್ ಡ್ರೈವ್ ಲೀಕ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಶುರುವಾಗಿದ್ದು, ಅದಾದಮೇಲೆ ಏನೋ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ರು ಅಂತ ರೇವಣ್ಣ ಅವ್ರನ್ನ ಕೂಡ ಜೈಲಿಗೆ ಹಾಕಿದ್ರು, 10 ದಿನ ಕಳೆದರು. ಅದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು, ಅವರು ಇನ್ನೇನು ಬಂಧನಕ್ಕೊಳಗಾಗೋ ಸಾಧ್ಯತೆ ಇತ್ತು, ಅಷ್ಟರಲ್ಲಿ ಅವರಿಗೆ ಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದರಿಂದ ಈಗ ಸದ್ಯಕ್ಕೆ ರೇವಣ್ಣ ಮತ್ತು ಅವರ ಪತ್ನಿ ಇಬ್ಬರೂ ಕೂಡ ಜಾಮೀನು ಮೇಲೆ ಹೊರಗಡೆ ಇರತಕ್ಕಂಥದ್ದು. ಈಗ ಅವರ ಮೊದಲ ಮಗ ಸೂರಜ್ ರೇವಣ್ಣ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ, ಸಲಿಂಗ ಲೈಂಗಿಕ ದೌರ್ಜನ್ಯ ಈ ಆರೋಪದ ಮೇಲೆ ಈಗ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾರೆ. ಇವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಮುಂದೇನು ಎತ್ತ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇನ್ನು MLC ಸೂರಜ್ ರೇವಣ್ಣ ಬಂಧನವನ್ನು ನಮ್ಮ ಕುಟುಂಬದ ವಿರುದ್ಧ ನಡೆದಿರ್ತಕ್ಕಂಥ ಷಡ್ಯಂತ್ರ ಅಂತ ರೇವಣ್ಣ ಅವರು ಆಪಾದಿಸಿದ್ದಾರೆ. ಸೂರಜ್ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸ್ಕೊಳ್ಳೋದಕ್ಕೆ ನೋಡಿದ್ದಾರೆ. ನಮ್ಮನ್ನು ಮುಗಿಸೋದಕ್ಕೆ ಏನೇನೋ ಕೆಲಸ ಮಾಡ್ತಾರೆ. ಇಳಿ ವಯಸ್ಸಲ್ಲಿ ದೇವೇಗೌಡರಿಗೆ ಕೊಡಬಾರ್ದು ನೋವು ಕೊಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ನಾವು ಬಗ್ಗಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವ್ರು ಏನು ಮಾಡ್ತಾರೆ? ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ವಾ?
ಇದರಲ್ಲಿ ದೇವೇಗೌಡರನ್ನ ಪ್ರಶ್ನೆ ಮಾಡೋದು ಏನಿದೆ ಅಂತ ಸ್ವಲ್ಪ ಕುಮಾರಸ್ವಾಮಿ ಗರಂ ಕೂಡ ಆಗಿದ್ದಾರೆ. ಆದರೆ ಇದರಲ್ಲಿ ರಾಜಕೀಯ ಎಲ್ಲಿಂದ ಬಂತು ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೂ ನಮಗೂ ಮುಜುಗರವಾಗಿದೆ, ಕಾನೂನಿದೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಸೂರಜ್ ಪ್ರಕರಣದ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾತ್ರ ಅಂತರ ಕಾಯ್ದುಕೊಂಡಿದ್ದಾರೆ. ಇದೆಲ್ಲ ರಾಜಕೀಯದ ಷಡ್ಯಂತ್ರ ಇದೆ. ಅದಕ್ಕೆಲ್ಲ ಹೆದರಿಕೊಂಡು ಓಡೋಗ್ತೀವಿ ಅಂತ ಏನಾದರೂ ತಿಳ್ಕೊಂಡು ಅದು ಎದುರಿಸೋ ಶಕ್ತಿ ಇದೆ. ದೇವರಿದ್ದಾರೆ, ದೇವ್ರ ಎದುರಿಗೆ ನಾವು ರಾಜ್ಯದ ಜನತೆ ದೇವ್ರಿಗೆ ಬಿಡ್ತೀವಿ. ಸೂರಜ್ ರೇವಣ್ಣನ ತಪ್ಪು ಮಾಡಿದ್ರು ಓಡೋಗಿರೋದು. ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರೆ. ತಪ್ಪುಗಳು ಕೆಲವ್ರು ಮಾಡ್ತಾರೆ. ತಪ್ಪು ಮಾಡಿ ಅಂತ ನಾವು ಹೇಳ್ತೀವ. ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ತಪ್ಪು ದಾರಿ ಹೋಗಿ ಅಂತ ನೀವು ಹೇಳ್ತೀರಾ? ಕೆಲವು ಘಟನೆಗಳು ನಡೆದಿದೆ. ದೇವೇಗೌಡರಿಗೂ ಅದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು? ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾ ಇದ್ದಾರೆ. ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ ಅವರು, ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ದುರದೃಷ್ಟಕರ. ಇಳಿ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಪಾಪ ಪುಣ್ಯ ನಮಗೆ ಗೊತ್ತಿಲ್ಲ, ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರೇನು ಮಾಡಿದ್ದಾರೆ ಅಂತ. ನಾವು ಏನೂ ಹೇಳಕ್ಕೆ ಬರಲ್ಲ. ಓಕೆ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯಗಳು. ಈಗ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರ ಮಾತುಗಳು ಸಹಜವಾಗೇ ಇದೆ. ನಿಜ, ಮಕ್ಕಳು ತಪ್ಪು ದಾರಿನಲ್ಲಿ ಹೋಗಿ ಅಂತ ಯಾವ ತಂದೆ ತಾಯಿನೂ ಬಯಸಲ್ಲ. ಅದು ರೇವಣ್ಣ ಅವ್ರಿಗೂ ಅಪ್ಲೈ ಆಗುತ್ತೆ, ಕುಮಾರಸ್ವಾಮಿ ಅವ್ರಿಗೂ ಅಪ್ಲೈ ಆಗುತ್ತೆ. ಹಾಗನ್ಬಿಟ್ಟು ಇದನ್ನೆಲ್ಲ ಹೋಗಿ ದೇವೇಗೌಡರನ್ನ ಪ್ರಶ್ನೆ ಕೇಳಿದ್ರೆ, ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ? ಮುಜುಗರ ಆಗಿರ್ತಕ್ಕಂಥದ್ದು ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ರೇವಣ್ಣ ಅವರು ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ರು. ಇದನ್ನೆಲ್ಲ ಎದುರಿಸೋಕ್ಕಾಗದೆ ಹೆದರ್ಕೊಂಡು ಓಡೋಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲ, ಎಲ್ಲವನ್ನ ಎದುರಿಸ್ತೀವಿ, ಟೈಮ್ ಬರುತ್ತೆ, ಯಾರು ಏನು ಎತ್ತ ಇದ್ರ ಹಿಂದೆ ಇರೋರು ಎಲ್ಲವನ್ನ ಹೇಳ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆಮೇಲೆ ಹೋಮ್ ಮಿನಿಸ್ಟರ್ ಕರೆಕ್ಟ್, ಹಿ ಇಸ್ ರೈಟ್. ಕಂಪ್ಲೇಂಟ್ ಬಂದಿದೆ, ಇದೇನು ಸರ್ಕಾರ ಸುಮುಟೋ ಕೇಸ್ ಹಾಕೊಂಡಿದೆಯಾ? ಇಲ್ಲ, ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಪ್ರಕಾರವಾಗಿ ನಮ್ಮ ಸರ್ಕಾರ ಏನು ಕ್ರಮ ತಗೋಬೇಕು, ಇಲಾಖೆ ಏನು ಕ್ರಮ ತಗೋತಾರೆ. BJP ಅವರಿಗೆ ಮೈತ್ರಿ ಪಕ್ಷ ಆಗಿರೋದ್ರಿಂದ ಸುಮ್ಮನೆ ವಿವಾದಾತ್ಮಕ ಹೇಳಿಕೆ ಯಾಕೆ ಕೊಡಬೇಕು ಅಂತ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಇದೆಲ್ಲ ಒಂದು ಕೇಸ್ ಆದರೆ, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಅವ್ರ ವಿಚಾರಕ್ಕೆ ಬರೋಣ. ಈ ಕೇಸಲ್ಲಿ ನಟ ದರ್ಶನ್ ನಿನ್ನೆ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ. ಸರಿಯಾಗಿ ನಿದ್ದೆ ಮಾಡಿಲ್ವಂತೆ, ಮಂಕಾಗಿದ್ದಾರೆ, ಯಾರ ಜೊತೆನೂ ಮಾತಾಡ್ತಿಲ್ಲ, ಪೇಪರ್ ಕೂಡ ಓದಿಲ್ಲ. ಕೆಲವರು ದರ್ಶನ್ಗೆ ಅಪಾಯ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೆ ದರ್ಶನ್ ಇರುವ ಜೈಲು ಕೊಠಡಿ ಬಳಿ ತೀವ್ರ ನಿಗಾ ವಹಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 30ಕ್ಕೂ ಹೆಚ್ಚು ರೌಡಿಗಳನ್ನು ಮೇನ್ ಜೈಲಿನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ನಟ ದರ್ಶನ್ ನೋಡೋದಕ್ಕೆ ಅಂತ ರಾಜ್ಯದ ವಿವಿಧ ಕಡೆಗಳಿಂದ ಅಭಿಮಾನಿಗಳು ಜೈಲ್ ಹತ್ರಕ್ಕೆ ಬರ್ತಾ ಇದ್ದಾರೆ. ದರ್ಶನ್ ಅವರನ್ನ ಜೈಲಲ್ಲಿ ಭೇಟಿ ಮಾಡಿಯೇ ಹೋಗೋದು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಮಧ್ಯೆ ಕೊಲೆ ಕೇಸಲ್ಲಿ ದರ್ಶನ್ ಸಿಕ್ಕಾಕೋದಕ್ಕೆ ತಾವೇ ಕಾರಣ ಅಂತ ಆಪಾದಿಸಿದ್ದ ದರ್ಶನ್ ಅಭಿಮಾನಿಗಳ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಅದ್ಯಾವುದೋ ನಟ ಅರೆಸ್ಟ್ ಆದರೆ ಅದಕ್ಕೂ ನಾನೇ ಕಾರಣ ಅಂತೆ, ಏನೇನೋ ನನ್ನ ಮೇಲೆ ಇಲ್ಲಸಲ್ಲದ ವಿಚಾರವನ್ನು ಹರಡುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ದೊಡ್ಡ ನಟ ದರ್ಶನ್ ಕೊಲೆ ಆರೋಪಿ ಸ್ಥಾನದಲ್ಲಿ ನಿಲ್ಲಬಾರ್ದಾಗಿತ್ತು ಅಂತ ಒಂದು ಕಾಲದ ಅವರ ಅತ್ಯಂತ ಆತ್ಮೀಯ ಓಂ ಪ್ರಕಾಶ್ ರಾವ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಪೊಲೀಸರ ಕಾರ್ಯಕ್ಷಮತೆಗೆ ಹ್ಯಾಟ್ಸ್ ಆಫ್ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ತುಂಬ ಘನಘೋರ ಅಪರಾಧ. ಆ ರೀತಿ ಚಿತ್ರಹಿಂಸೆ ಕೊಟ್ಟರು. ನಾನು ಕೆಲವು ಫೋಟೋಸ್ ಎಲ್ಲ ನೋಡಿದೆ, ತುಂಬ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ದೊಡ್ಡ ಕಲಾವಿದ ಇವತ್ತಿನ ಮೂಲವಾಗಿ ಇಟ್ಕೊಂಡು ಈ ಕೃತ್ಯ ನಡಿಬಾರ್ದಾಗಿತ್ತು. ಅವ್ರಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರು ಯಾರೇ ಆಗಿರಲಿ ಖಂಡಿತ ಶಿಕ್ಷೆ ಆಗುತ್ತೆ. ಆಮೇಲೆ ನಮ್ಮ ಕರ್ನಾಟಕ ಪೊಲೀಸ್ ಇವತ್ತು ಏನು ನಡ್ಕೊಂಡಿದ್ದಾರೆ ಮತ್ತು ಅವ್ರೇನು ಸ್ಟೆಪ್ ತಗೊಂಡಿದ್ದಾರೆ ಇಸ್ ಎ ಗ್ರೇಟ್. ಇತಿಹಾಸದಲ್ಲಿ ದಾಖಲೆ ಆಗುತ್ತೆ ಈ ವಿಷಯ. ತುಂಬ ಐಷಾರಾಮಿ ಜೀವನ ನಡೆಸ್ತಾ ಇದ್ದವರು, ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದವರು, 5 ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡ್ತಾ ಇದ್ದವರು ಏಕಾಏಕಿ ಪರಪ್ಪನ ಅಗ್ರಹಾರ ಕದಗೊಂಡೋಗಿ ಹಾಕಿದ್ರೆ ಹೆಂಗೆ ಅಡ್ಜಸ್ಟ್ ಆಗೋದಕ್ಕಾಗತ್ತೆ? ಸಹಜ, ಅದು ಸ್ವಲ್ಪ ಸಮಯ ಬೇಕಾಗಬಹುದು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭವಿಷ್ಯದ ಚಿಂತೆ, ಕೆರಿಯರ್ ಚಿಂತೆ, ಫ್ಯಾಮಿಲಿ ಚಿಂತೆ ಎಂಥವರನ್ನು ಕೂಡ ಕುಗ್ಗಿಸ್ಬಿಡುತ್ತೆ. ಈಗ ದರ್ಶನ್ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಇಂಥ ಸಂದರ್ಭಗಳಲ್ಲೇ ಪಶ್ಚಾತ್ತಾಪ ಅಂತಕ್ಕಂಥದ್ದಾಗೋದು. ಅಲ್ಲಲ್ಲ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ನಲ್ಲ, ಇವತ್ತಿನ ದಿನ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಒಂದೇ ಒಂದು ಚೂರು ನಾನು ಜಾಗೃತನಾಗಿದ್ದಿದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ 100% ದರ್ಶನ್ಗೆ ಅನಿಸಿರುತ್ತೆ. ಬಟ್ ಇವಾಗ ಆಗೋಗಿದೆಯಲ್ಲ, ಮುಂದಕ್ಕೆ ಏನಾಗಬೇಕು ಅದು ಆಗಲೇಬೇಕು, ಅನುಭವಿಸ್ಲೇಬೇಕು.
ಓಕೆ, ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಯಾಕೆಂದರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿರೋದ್ರಿಂದ ಅಲ್ಲಿ ಬೈ ಎಲೆಕ್ಷನ್ ನಡಿಬೇಕು. ಮೊನ್ನೆಯಷ್ಟೇ DCM DK ಶಿವಕುಮಾರ್ ಭರ್ಜರಿ ಶೋ ನೀಡಿದರು. ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಸರದಿ. ಚನ್ನಪಟ್ಟಣದಲ್ಲಿ ನಡೆದ ಬಮೂಲ್ ಕಾರ್ಯಕ್ರಮದಲ್ಲಿ DK ಸಹೋದರರನ್ನು ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಹಾಗೆಯೇ ರಾಜ್ಯದ ಅಧಿಕಾರಿಗಳನ್ನು ಉದ್ದೇಶಿಸಿ ಬಹಿರಂಗ ಎಚ್ಚರಿಕೆಯನ್ನು ಕೇಂದ್ರ ಮಂತ್ರಿಗಳು ಕೊಟ್ಟಿದ್ದಾರೆ. ನನ್ನ ಕೈಯಲ್ಲಿ ನೀವು ಸಿಕ್ಕಾಕೊಳ್ಳಲ್ವಾ? ನಾನು 2 ಬಾರಿ CM ಆಗಿ ಕೆಲಸ ಮಾಡಿದ್ದೀನಿ. ಇವತ್ತಲ್ಲ ನಾಳೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ನಾನು ದುರಂಕಾರದಿಂದ ಹೇಳ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ನಾವೇನು ನಾಳೆನೇ ರಾಜಕೀಯ ನಿವೃತ್ತಿ ಹೊಂದಲ್ಲ. ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಓಪನ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಇದು ಸ್ವಲ್ಪ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು DCM ಅನ್ನು ಉದ್ದೇಶಿಸಿ ಅದೆಲ್ಲೋ ಕಲ್ಲು ಹೊಡೆದುಕೊಂಡು ಕೂತಿದ್ದವರಿಗೆ ಈಗ ಚನ್ನಪಟ್ಟಣ ನೆನಪಾಗಿದೆ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ಕೈಗೆ ಅಧಿಕಾರಿಗಳು ಸಿಗಾಕೊಳ್ಳಲ್ವಾ? ನಾನು ದುರಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದ್ರೂ ಅನ್ಕೊಳ್ಳಿ. ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದೇವಳಿಗೆ, ಇವರೇನಾದ್ರು ಮಾಡಿದ್ರು ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡ ಜಿಲ್ಲೆ ಮಗ ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ. ಯಾವ ಕಂಟೆಕ್ಸ್ಟಲ್ಲಿ ಇವರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಅವರು ಈಗ ಸದ್ಯಕ್ಕೆ ಕೇಂದ್ರ ಮಂತ್ರಿ, ಮೋದಿ ಸರ್ಕಾರದಲ್ಲಿ ಅವರು ಕೂಡ ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಈಗ ಅಂದರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿ. ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಅಥವಾ ಒಂದು ಪಕ್ಷದ ನಾಯಕರ ಮಾತನ್ನು ನೀವು ಕೇಳ್ತಾ ಇದ್ದರೆ ನಾಳೆ ದಿನ ನೀವು ನಮಗೆ ಸಿಕ್ಕಾಕೋತೀರಾ. ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಕೊಬೋದು. ಜೊತೆಗೆ ಸಹಜ ಅಲ್ವಾ, ಈಗ ಇಷ್ಟು ದಿವಸ 1.5 ವರ್ಷ ಆಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. DCM ಆಗಿ 1.5 ವರ್ಷ ಆಯಿತು ಶಿವಕುಮಾರ್ ಅವರು. ಇಲ್ಲಿ ತನಕ ಒಂದು ಬಾರಿನೂ ಕೂಡ ಚನ್ನಪಟ್ಟಣಕ್ಕೆ ಹೋಗದೇ ಇದ್ದಂಥವರು ಈಗ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನ ಸುತ್ತುವರೆದು ಬಿಟ್ರೆ ಜನ ಇವ್ರನ್ನ ನಂಬಿಡ್ತಾರಾ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾರು ಅಭ್ಯರ್ಥಿ ಆಗ್ತಾರೆ ಏನೋ ಎತ್ತ ಅಂತ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ನೀಡುವ ವಿಚಾರ ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿದೆ. ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಸಹಿ ಹಾಕಿದ್ದ ಮೊದಲ ಕಡತಕ್ಕೆ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿದೆ. KIOCL ಕಂಪನಿ ವಿರುದ್ಧ ಹಲವು ಷರತ್ತನ್ನು ಉಲ್ಲಂಘಿಸಿದ, ಪರಿಸರಕ್ಕೆ ಹಾನಿ ಮಾಡಿದ ಆರೋಪ ಇದೆ. ಹೀಗಾಗಿ ಷರತ್ತು ಪೂರೈಸುವವರೆಗೂ ಅದಕ್ಕೆ ಭೂಮಿಯನ್ನು ಕೊಡಲ್ಲ, ನಮ್ಮ ಅನುಮತಿ ಇಲ್ಲದೆ ಗಣಿಗಾರಿಕೆ ನಡೆಸೋದಕ್ಕೆ ಬರಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಈ ಬೆನ್ನಲ್ಲೇ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, BJP ಕೂಡ ಕೆರಳಿದೆ. ನನ್ನ ಮೇಲಿನ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ. ಮುಖ್ಯಮಂತ್ರಿಗಳು ಏನು ಅಪೇಕ್ಷೆ ಮಾಡ್ತಾರೆ ನಮ್ಮಿಂದ? ಕೇಂದ್ರದಿಂದ ನಮಗೆ ನೆರವು ಕೊಡಿಸಿ ಅಂತ ಕೇಳೋದಕ್ಕೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ದೇವದಾರಿಗೆ ಅನುಮತಿ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸೂಟ್ ಕೇಸ್ ಬಯಸ್ತಿರಬಹುದು ಅಂತ CT ರವಿ ವ್ಯಂಗ್ಯವಾಡಿದ್ದಾರೆ. KIOCL ಮೇಲೆ ಕೆಲವೊಂದು ಕಂಪ್ಲೇಂಟ್ಸ್ ಇದೆ, ರಿಕವರಿ ಇದೆ. ಹಿಂದೆ ಅವರು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡಿದಂಥ ಆರೋಪಗಳಿದ್ದಾವೆ. ಈಗ ಇವರು ಅಗ್ರಿಮೆಂಟ್ ಆಗಿ ಅರಣ್ಯ ಭೂಮಿ ಹಸ್ತಾಂತರ ಮಾಡಿದ ಮೇಲೆ ಏನು ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಅರಣ್ಯ ಲ್ಯಾಂಡ್ ಅವರಿಗೆ ಕೊಡಬೇಕು, ಅಗ್ರಿಮೆಂಟ್ ಮಾಡಬೇಕು, ಮಾಡಬೇಡಿ ಅಂತೇಳಿ ಆದೇಶ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ HMT ಇರ್ಬೋದು, NGF ಇರ್ಬೋದು, ಈ ಒಂದು ಉದ್ಯಮಗಳಿಗೆ 100 ಬಸ್ಗಳ ಮುಖಾಂತರ ಪ್ರಯಾಣಕ್ಕೆ ಏರ್ಪಾಡು ಮಾಡಿದ್ರು ನೌಕರರಿಗೆ. ಈ ಸರ್ಕಾರದಿಂದ ನಾನು ಏನು ಸಹಕಾರ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಡ್ಕೊತಿರ್ತಕ್ಕಂಥ ರೀತಿ ನೋಡಿದಾಗ ಈ ಒಂದು ಉದ್ಯಮಗಳೇನಿದ್ದಾವೆ, ಸಾರ್ವಜನಿಕ ಉದ್ಯಮಗಳು, ಈ ಆಸ್ತಿಗಳನ್ನು ಮಾರಾಟ ಮಾಡೋದು ಅವರವರ ಪಾಕೆಟ್ ತುಂಬಿಸ್ಕೊಳ್ಳೋದೇ ನಡೆದೋಗಿದೆ. ನನಗೆ ಅರ್ಥ ಆಗ್ತಿಲ್ಲ, ಅವರು ಸಹಿ ಹಾಕಿದ್ದು ಸರ್ಕಾರಿ ಸಂಸ್ಥೆ, ಅವ್ರು ಕಿಕ್ ಬ್ಯಾಕ್ ಕೊಡಲ್ಲ. ಖಾಸಗಿಯವರಿಗೆ ಕೊಡೋ ಆಸಕ್ತಿ, ಸರ್ಕಾರಿ ಸಂಸ್ಥೆ ಗಣಿಗಾರಿಕೆ ಕೊಡೋದ್ರೊಳಗೆ ಇವ್ರಿಗೆ ಯಾಕೆ ಆಸಕ್ತಿ ಇಲ್ಲ? ಜಿಂದಾಲ್ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಎಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ? ಸೂಟ್ ಕೇಸ್ ಕೊಡಲಿ ಅಂತ ಏನಾದ್ರು ತಡೆ ಒಡ್ಡಿದ್ರೆ ನಾನು ಅವರಿಗೆ ಸ್ಪಷ್ಟಪಡಿಸಕ್ಕೆ ಬಯಸ್ತೇನೆ, ಅದು ಸರ್ಕಾರಿ ಸಂಸ್ಥೆ, ಸೂಟ್ ಕೇಸ್ ಕೊಡಲ್ಲ. ಸರ್ಕಾರಿ ಸಂಸ್ಥೆ ಏನಾದರೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅದನ್ನು ಸಂಸ್ಥೆನೇ ಸ್ಪಷ್ಟಪಡಿಸಬೇಕು. ಇಲ್ಲ ಕಾನೂನು ಮೊರೆ ಹೋಗೋದಕ್ಕೂ ಅವಕಾಶ ಇದೆ, ಆ ರೀತಿ ಬೇಕಾದರೂ ಮಾಡ್ಬೋದು. ಬಟ್ ರಾಜ್ಯದ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕಡತಕ್ಕೆ ಸಹಿ ಹಾಕಿದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕೊಕ್ಕೆ ಹಾಕತ್ತೆ ಅಂತಂದರೆ ಅದು ರಾಜಕೀಯ ದ್ವೇಷನ. ಜನ ಈ ರೀತಿ ಮಾತಾಡ್ಕೋತಾ ಇದ್ದಾರೆ. ಇರಲಿ.